ಹಾಯ್ ಹಲೋ ಸಂಜೆಯ ಶುಭೋದಯ. ಇವತ್ತು ಆಲ್ರೆಡಿ 6 ಗಂಟೆ 6:15 ಆಗೋಗಿದೆ. ಇವತ್ತು ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸನ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ನಾನ್ ವೆಜ್ ಏನೂ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಏನಾದ್ರು ಸ್ಪೆಷಲ್ಲಾಗಿ ಕ್ರಿಸ್ಪಿಯಾಗಿರಲಿ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಅಥವಾ ಈ ಸ್ವೀಟು ಗೊಜ್ಜು ಅಂತಾರೆ ಗೊತ್ತಾ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನೊಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಅದು ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿನ ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ಕೂಡ ಹೆಲ್ತ್ಗೆ ಒಳ್ಳೆಯದು. ಮತ್ತು ಸಣ್ಣದಾಗಿ ಒಂದು 2-3 ಈರುಳ್ಳಿನ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಏನಪ್ಪ ಮಾಡಲಿ ಅಡುಗೆಗೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾಳೆ ಏನಾದ್ರು ನಾನ್ ವೆಜ್ ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಒನ್ ಟೈಮ್ಗೆ ಗೊಜ್ಜು ಮಾಡಿಕೊಂಡು ರೈಸ್ ಮಾಡಿಕೊಂಡು ತಿಂದರೆ ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಮಸಾಲೆ ಕೂಡ ಇರಲ್ಲ, ಯಾಕೋ ತುಂಬ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಏನೂ ಮಾಡ್ಕೊಳ್ಳೋದು ಬೇಡ ಅನಿಸ್ತಾಯಿತ್ತು. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಆಫೀಸ್ಗಿಂದ ಬರೋರಾದರೆ ನಿಮಗೆ ಟೈಮ್ ಸಿಕ್ಕಲ್ಲ ಅಂತ ಏನಾದ್ರು ಅನ್ಸೋರು ಇತ್ತಂದರೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ಕ್ವಿಕ್ಕಾಗುತ್ತೆ. ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋರಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ನೋಡಿ 1.5 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಕ್ಕಳಿರೋದ್ರಿಂದ ಸ್ವಲ್ಪ ಖಾರ ಆಗಬಾರ್ದು ಅಂತ ಹೇಳಿ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಹಾಕಿಟ್ಕೊಂಡು ಇದನ್ನು ಅಂದರೆ ಗೊಜ್ಜಾಗೋ ಥರ ನೀವು ಮಾಡ್ಕೊಳ್ಬೋದು. ನಾನು ಹಾಗೆ ಆಫ್ ಮಾಡಿಬಿಡ್ತೀನಿ. ನೀರು ಹಾಕಿರೋದ್ರಿಂದ ಇದು ಆಟೋಮೆಟಿಕ್ ಕುದ್ದಿ ಈ ಥರ ಗಟ್ಟಿ ಆಗುತ್ತೆ. ಈ ಥರ ಬಂದರೆ ಸಾಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಫ್ ಮಾಡ್ಕೊಂಬಿಡ್ತೀನಿ. ಇವಾಗ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ 8 ಗಂಟೆ ಆಗೋಗ್ಬಿಟ್ಟಿದೆ. ಪಾಪು ಕೂಡ ಮಲ್ಕೊಂಬಿಡ್ತಾನೆ ಅಂಥೇಳಿ ಬಿಸಿ ಅನ್ನ ಹಾಕ್ಕೊಂಡು ಅವನಿಗೆ ತಿನ್ನಿಸ್ಬಿಡೋಣ. ಯಾಕಂದರೆ ಅವ್ನು ತಿನ್ನಿಸಿ ಅವ್ನು ಮಲ್ಕೊಂಬಿಟ್ರೆ ಸಾಕು ನನಗೂ ಕೂಡ. ಯಾಕಂದರೆ ಹಾಗೆ ಮಲ್ಕೊಂಬಿಟ್ರೆ ಮಕ್ಕಳು ಮಧ್ಯರಾತ್ರಿಲಿ ಎದ್ದೇಳಲ್ಲ. ಸೊ ಹಾಗಾಗಿ ಇವಾಗಲೇ ತಿನ್ನಿಸ್ಬಿಟ್ರೆ ನನಗೂ ಒಂಥರ ರಿಲೀಫ್ ಅಂತ ಹೇಳಿ ಅವನಿಗೆ ಊಟ ಮಾಡಿಸ್ಬಿಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಸೊ ಇದರಲ್ಲಿ ನಾವು ನಮ್ಮ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತದೆ ಒಂದೊಂದು ಸಾರಿ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದ್ರಿಂದ ಏನೋ ಒಂಥರ ನಮಗೂ ಕೂಡ ಸಮಾಧಾನ ಆಗುತ್ತೆ. ಸೊ ಹಾಗೆ ಮಾತಾಡಿಕೊಂಡು ಅಮ್ಮ ಹೂ ತೊಗೊಬಂದಿದ್ರು, ಹಾಗೆ ಅಕ್ಕನ ಜೊತೆ ಮಾತಾಡಿಕೊಂಡು ಹೂವೆಲ್ಲ ಕಟ್ಟಾಯಿತು. ಇನ್ನೂ ಬಟ್ಟೆ ಮಡಿಸೋದಿದೆ. ನಾಳೆ ಸಂಡೇ ಅಂತ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ.